ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿ ಸ್ವಾಗತ. ಸ್ನೇಹಿತರೆ, 2025 ಏನು ಕೆಯಿಂದ ಏನು ರಿಕ್ರೂಟ್ಮೆಂಟ್ ಆಗಿತ್ತಲ್ಲ, SD ಆಗಿರ್ಬೋದು, ಮತ್ತು FD ಆಗಿರ್ಬೋದು, ಜೂನಿಯರ್ ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತು ಜೂನಿಯರ್ ಸೂಪರ್ವೈಸರ್ ಆಗಿರ್ಬೋದು, ಇದ್ರ ಜೊತೆಗೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು, ಈ ಇಲಾಖೆಗಳಲ್ಲಿ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ ಅದರದ್ದು ಏನೈತಿ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳದ ನೆಕ್ಸ್ಟ್ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳೋಕೆ ಒಂದು ಲಿಸ್ಟ್ ಬಿಟ್ಟಿರ್ತಾರೆ. ಈಗ ಯಾರ್ಯಾರು ಸೆಲೆಕ್ಟ್ ಆಗಿರ್ತೀರಿ ಅಂತ ಅಭ್ಯರ್ಥಿಗಳು ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು. ಅದು ಯಾವಾಗಿಂದ ಮಾಡಿಸ್ಕೋಬೇಕು ಅದನ್ನ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ರಿ, ಒಂದೇದಾಗಿ ಯಾವ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರದ್ರದ ಜನವರಿ 17, 18, 25 ಜನವರಿ 18, ಜನವರಿ 25 ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಅದನ್ನು ಕಂಡಕ್ಟ್ ಮಾಡಿ ಏನೈತಿ ಲಿಸ್ಟ್ ಬಿಟ್ಟಿರ್ತಾರೆ. ಟೋಟಲ್ ಆಗಿ ಐದು ಲಿಸ್ಟ್ ಅದ. ಆ 5 ಲಿಸ್ಟ್ ಏನಿದೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತನೋ, ಅಲ್ಲಿ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಯಾಕಂದ್ರೆ ಆ ಲಿಸ್ಟ್ ಏನೈತಿ ಡೈರೆಕ್ಟ್ ಅಲ್ಲಿ ಶೇರ್ ಮಾಡಿಬಿಟ್ಟಿರ್ತನೋ, ನಿಮ್ಗೆ ಒಂದೇದಾಗಿ ನೋಡ್ಕೊಳಕ್ಕೆ ಈಸಿ ಆಕೈತಿ. ಅದ್ರೊಳಗೆ ಏನೈತಿ ವಿದ್ಯಾರ್ಥಿ ಹೆಸರು ಕೊಟ್ಟಿರ್ತಾರೆ, ವಿದ್ಯಾರ್ಥಿ ಹೆಸರು ಕೊಟ್ಟಾರ. ಮಗ್ಳೇನೈತಿ ರಿಜಿಸ್ಟರ್ ನಂಬರ ವಿದ್ಯಾರ್ಥಿ ಹೆಸರು ಕೊಟ್ಟಿರ್ತಾರೆ. ಈಗ ಯಾರು ಸೆಲೆಕ್ಟ್ ಆಗಿರ್ತೀರಿ ಅಂತ ಅಭ್ಯರ್ಥಿಗಳು ನೀವು ನೆಕ್ಸ್ಟ್ ಸ್ಟೆಪ್ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಿರ್ತೈತಿ. ನೆಕ್ಸ್ಟ್ ಸ್ಟೆಪ್ಪನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಿರ್ತೈತಿ. ಮತ್ತು ಏನು ಸೆಲೆಕ್ಟ್ ಆಗಿದ್ದು ಹಾಗೆ ಹೇಳಿಲ್ಲ, ಸೆಲೆಕ್ಟ್ ಆಗಿದ್ದು ಲಿಸ್ಟ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಷ್ಟು ನಮ್ಮ ಚಾನಲ್ ಯಾರು ವಿಸಿಟ್ ಮಾಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರ್ತೈತಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರೈವೇಟ್ ಜಾಬ್ಸ್ ಬಗ್ಗೆನೂ ನಾ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತು ರಿಸಲ್ಟ್ ಬಗ್ಗೆ ಓವರ್ ಆಲ್ ಎಲ್ಲವೂ ಕೂಡ ಕವರ್ ಮಾಡ್ತಾ ಇರ್ತಾನೆ. ನಿಮ್ಗೆ ಒಂದೇನೈತಿ ನೋಡ್ಕೊಳ್ಳೋಕೆ ಈಸಿ ಆಕೈತಿ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ವಿದ್ಯಾರ್ಥಿಗಳು ಏನು ಲಿಸ್ಟ್ ಬಿಟ್ಟಿರ್ತಾರೆ, ಅದನ್ನು ಇಲ್ಲಿ ಒಂದು ತೋರಿಸ್ತಾನೆ ನೋಡ್ರಿ. ಈಗ ಒಂದೇದು ಯಾವ್ದು ತೋರಿಸ್ತಂದ್ರೆ, ಈಗ FD ಲಿಸ್ಟ್ ನೋಡ್ರಿ, ಎಲಿಜಿಬಲ್ ಆಗಿರುವಂಥ ವಿದ್ಯಾರ್ಥಿಗಳ ಲಿಸ್ಟ್ ಕೊಟ್ಟಿರ್ತಾರೆ. ಇಲ್ಲಿ ನೋಡತ್ತಿರ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಒಂದೇದೇನೈತಿ ವಿದ್ಯಾರ್ಥಿ ಹೆಸರು ಕೊಟ್ಟಿರ್ತಾರೆ. ಒಂದೇದೇನೈತಿ ವಿದ್ಯಾರ್ಥಿ ಹೆಸರು ಕೊಟ್ಟಾರ. ಎರಡನೇದೇನೈತಿ ಒಂದೇದೇನೈತಿ ರಿಜಿಸ್ಟರ್ ನಂಬರ್ ಕೊಟ್ಟಾರ. ಎರಡನೇದೇನೈತಿ ವಿದ್ಯಾರ್ಥಿ ಹೆಸರು. ಇದ್ರೊಳಗೆ ಯಾರು ಸೆಲೆಕ್ಟ್ ಆಗಿರ್ತಾರ ಅಭ್ಯರ್ಥಿಗಳು ಅಂತ ಅಭ್ಯರ್ಥಿಗಳು ನೀವು ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗೈತಿ. ಇದು FD ಲಿಸ್ಟ್ ಆಯ್ತು. ಮತ್ತು ಎರಡನೇದು ಯಾವುದು ಅಂದ್ರೆ SD ನೋಡ್ರಿ, SD ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಇದಿರ್ತೈತಿ. ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ SD ಅದ. ಇದ್ರೂ ಇಲ್ಲಿ ಸೇಮ್ ಇದಕ್ಕೂ ಕೂಡ ಏನೈತಿ ರಿಜಿಸ್ಟರ್ ನಂಬರ್ ಇದ್ದಿರ್ತೈತಿ. ಇದ್ರ ಏನೈತಿ ವಿದ್ಯಾರ್ಥಿ ಹೆಸರು ಕೊಟ್ಟಿರ್ತಾರೆ. ಇದು ಎರಡನೇದಾಯ್ತು, SD ಆಯ್ತು, FD ಆಯ್ತು. ಮತ್ತು ಇದ್ರ ಜೊತೆಗೆ ಏನೈತಿ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್, ಇದ್ರೊಳಗೆ ಏನೈತಿ ವಿದ್ಯಾರ್ಥಿ ಹೆಸರು ಇದ್ದಿರ್ತೈತಿ. ಟೋಟಲಾಗಿ 25 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ. ಎಷ್ಟಂದ್ರೆ ಟೋಟಲಾಗಿ 25 ವಿದ್ಯಾರ್ಥಿಗಳು. ಇಲ್ಲಿ ನೋಡ್ರಿ, ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ನಿಮ್ದು ಈಗ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ. ಮತ್ತು ಅವ್ರ ಹೆಸರು ಇದ್ದಿರ್ತೈತಿ. ಇದು ಯಾವ್ದಾತ ಜೂನಿಯರ್ ಇಂಜಿನಿಯರಿಂಗ್. ಮತ್ತು ಅದೇ ರೀತಿಯಾಗಿ ಮಾರ್ಕೆಟ್, ಇಲ್ಲಿ ನೋಡ್ರಿ ಮಾರ್ಕೆಟ್ ಅಸಿಸ್ಟೆಂಟ್. ಇದ್ರೊಳಗೆ ಕೂಡ ಟೋಟಲಾಗಿ ಎಷ್ಟು ವಿದ್ಯಾರ್ಥಿಗಳು ಅದಾರ ಅಂದ್ರೆ ಟೋಟಲಾಗಿ 9 ಪೇಜ್ ಐತದ. 373 ವಿದ್ಯಾರ್ಥಿಗಳು ಅದಾರ ಇದ್ರೊಳಗೆ. ಟೋಟಲಾಗಿ 373 ವಿದ್ಯಾರ್ಥಿಗಳು ಇದ್ದಿರ್ತಾರೆ. ಮತ್ತು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಒಯ್ಯಬೇಕು ಅದನ್ನು ನಾಳೆ ನಾಡ್ದು ವಿಡಿಯೋ ಮಾಡಿ ತಿಳಿಸ್ತೇನೆ ನಾನು ನಿಮಗೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಡಾಕ್ಯುಮೆಂಟ್ಸ್ಗಳನ್ನ ನೀವು ಒಯ್ಯಬೇಕು. ಮತ್ತು ಏನಾದರೂ ಕೇಳೋದನ್ನು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಇದ್ರ ಬಗ್ಗೆ ಏನಾದರೂ ನಿಮ್ದು ಕೇಳೋದಿತ್ತಂದ್ರೆ, ಏನೇ ಡೌಟ್ ಇದ್ದರು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನೈತಿ ಮಾರ್ಕೆಟ್ ಸೂಪರ್ವೈಸರ್. ಟೋಟಲಾಗಿ ಇದ್ರೊಳಗೆ ಎಷ್ಟು ಅಂದ್ರೆ ಇದು ಕೂಡ 4 ಪೇಜ್ ಐತಿ. ಟೋಟಲಾಗಿ ಇದ್ರೊಳಗೆ ಎಷ್ಟು ಟೋಟಲಾಗಿ 142 ವಿದ್ಯಾರ್ಥಿಗಳ ಲಿಸ್ಟ್ ಇದು. ಈ ರೀತಿಯಾಗಿ ಯಾವ್ಯಾವ ಅಂದ್ರೆ ಒಂದೇದಂದ್ರೆ SDA ಮತ್ತು FDA. ಇದ್ರ ಜೊತೆಗೆ ಮಾರ್ಕೆಟ್ ಅಸಿಸ್ಟೆಂಟ್ 3ನೇದದ. ಮತ್ತು 4ನೇದೇನೈತಿ ಮಾರ್ಕೆಟ್ ಸೂಪರ್ವೈಸರ್. ಮತ್ತು 5ನೇದು ಇನ್ನೊಂದು ಏನು ಬಿಟ್ಟಿನಿ ಜೂನಿಯರ್ ಇಂಜಿನಿಯರಿಂಗ್. ಈ ರೀತಿಯಾಗಿ 5 ಲಿಸ್ಟ್ ಬಿಟ್ಟಿರ್ತಾರೆ. ಈ ಲಿಸ್ಟ್ ಒಳಗೆ ಏನೈತಿ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅಂತ ಅಭ್ಯರ್ಥಿಗಳು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕಾಕೈತಿ. ನಿಮ್ಮ ನಾಳೆ ನಾಡ್ದು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಏನೈತಿ ಸಬ್ಮಿಟ್ ಮಾಡಬೇಕು ಅಂತ. ಮತ್ತು ಇವೇನು 5 PDF ಅದಲ್ಲ, 5 PDF ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತ ನೋಡ್ರಿ. ನೀವು ಇನ್ನೊಮ್ಮೆ ವಿಸಿಟ್ ಮಾಡಿ ನೋಡ್ಕೋಬೋದು. ನಿಮ್ಮದು ವಿದ್ಯಾರ್ಥಿ ನಿಮ್ಮದು ಒಂದೇನೈತಿ ರಿಜಿಸ್ಟರ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಮತ್ತು ಏನೈತಿ ನಿಮ್ಮ ಹೆಸರು ಎರಡೂ ಇದ್ದಿರ್ತೈತಿ. ರಿಜಿಸ್ಟರ್ ನಂಬರ್ ಎರಡು, ನಿಮ್ಮ ನೇಮ ಎರಡೂ ಕೂಡ ಕೊಟ್ಟಿರ್ತಾರೆ. ನೀವು ಇನ್ನೊಮ್ಮೆ ವಿಸಿಟ್ ಮಾಡಿ ನೋಡ್ಕೋರಿ. ಮತ್ತು ನಮ್ಮ ಟೆಲಿಗ್ರಾಮ್ದ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟರು, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ನಿಮಗೆ ಕೇಳೋದಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಹಂಗೆ ಕಮೆಂಟ್ ಕೂಡ ಮಾಡ್ಬೋದು. ಏನಾದರೂ ಡೌಟ್ ಇತ್ತಂದ್ರೆ ಇಲ್ಲೇ ಯೂಟ್ಯೂಬ್ ತೆಳಗನೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು
ಈಗ ಏನು ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ತೀನಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ SDA PDA ಆಯ್ತು, ಜೊತೆಗೆ ಇನ್ನಿತರ ಇಲಾಖೆಗಳು ಪೊಲೀಸ್ ಬತ್ತು, GDS ಬತ್ತು, ಮತ್ತು ರೈಲ್ವೆ ಬತ್ತು, SSC ಬತ್ತು, ಓವರಾಲ್ ಒಟ್ಟು ಜಾಬ್ಸ್ ಕೂಡ ನಿಮ್ಗೆ ಕವರ್ ಮಾಡಿ ತಿಳಿಸ್ತಾ ಇರ್ತಾನೆ. ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗತ್ತೈತಿ, ರಿಸಲ್ಟ್ ಬಗ್ಗೆ ಸಿಗ್ತಿರ್ತೈತಿ. ಒಟ್ಟು ಏನೇ ಗೌರ್ಮೆಂಟ್ದು ಏನೇ ಅಧಿಸೂಚನೆ ಆದರೂ ನಿಮ್ಗೆ ಏನೈತಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.